ಹೀಗೆ ಭಾರತೀಯ ಕಾವ್ಯ ಮೀಮಾಂಸೆ ನಾವು ಇಲ್ಲಿವರೆಗೂ ಇದ್ರ ಬಗ್ಗೆ ಏನೇನು ತಿಳ್ಕೊಂಡ್ವಿ ಅಂತ ಒಂದು ಚಿಕ್ಕ ಮೆಲ್ಕನ್ನ ಹಾಕೋಣ. ಕಾವ್ಯ ಮೀಮಾಂಸೆ ಅಂದ್ರೆ ಕಾವ್ಯವನ್ನ ಕುರಿತು ಚರ್ಚೆ ಎಂದರ್ಥ. ಕಾವ್ಯ ಎಂದರೇನು, ಅದು ಹೇಗೆ ನಿರ್ಮಿತಿಯಾಗುತ್ತೆ, ಏಕೆ ನಿರ್ಮಾಣ ಆಗುತ್ತೆ ಎಂಬ ಸಂಗತಿಗಳನ್ನ ಕುರಿತ ಚರ್ಚೆಯೇ ಕಾವ್ಯ ಮೀಮಾಂಸೆ, ಹೌದಲ್ವಾ? ಶಬ್ದಾರ್ಥ ಸಹಿತವಾದದ್ದು ಕಾವ್ಯ. ಆ ಕಾವ್ಯದ ಶಬ್ದಾರ್ಥ ಸ್ವರೂಪವನ್ನು ಕುರಿತ ಚರ್ಚೆಯೇ ಕಾವ್ಯ ಮೀಮಾಂಸೆ. ಕಾವ್ಯ ಮೀಮಾಂಸೆ ಅಂದ್ರೆ ಕಾವ್ಯದ ಶಬ್ದಾರ್ಥ ಸ್ವರೂಪವನ್ನು ಕುರಿತ ಚರ್ಚೆ. ಕಾವ್ಯ ಅಥವಾ ಸಾಹಿತ್ಯದಲ್ಲಿ ನಮ್ಮ ಲೌಕಿಕ ವ್ಯವಹಾರದ ಮಾತುಗಳೇ ಕಂಡುಬಂದರೂ ಅವು ಲೋಕ ಮತ್ತು ಶಾಸ್ತ್ರದಲ್ಲಿ ಕಂಡುಬರುವ ಶಬ್ದಾರ್ಥಕ್ಕಿಂತ ಭಿನ್ನವಾದ ವಿಶಿಷ್ಟವಾದ ಒಂದು ಉಕ್ತಿ ವೈಚಿತ್ರ್ಯ ಹೊಂದಿರುತ್ತೆ. ಯಾವ ಕಾರಣದಿಂದಾಗಿ? ಕಾವ್ಯದ ಶಬ್ದಾರ್ಥವು ಲೌಕಿಕ ವ್ಯವಹಾರದಿಂದ ಶಬ್ದಾರ್ಥದಿಂದ ಬೇರೆ ಅರ್ಥ ಹೊಂದಿರುತ್ತೆ ಅನ್ನೋ ರಹಸ್ಯ ಶೋಧನೆ ಮಾಡುವಂಥದ್ದು ಕಾವ್ಯ ಮೀಮಾಂಸೆಯ ಮೊದಲನೇ ಹೆಜ್ಜೆ ಆಗುತ್ತೆ. ಹೀಗೆ ಶಬ್ದಾರ್ಥ ಸಹಿತವಾದ ಕಾವ್ಯದ ಸ್ವರೂಪವನ್ನ ಕುರಿತು ಹಿಂದಿನಿಂದ ಇಂದಿನವರೆಗೂ ಸೂತ್ರಗಳು, ವ್ಯಾಖ್ಯಾನಗಳು ಬರ್ತಾನೆ ಇದ್ದಾವೆ. ಒಂದೊಂದು ಕಾಲದಲ್ಲಿಯೂ ಅಂದಂದಿನವರು ಕಾವ್ಯದ ಯಾವುದೋ ಲಕ್ಷಣವನ್ನ ಎತ್ತಿ ಹಿಡಿದು ಅದೇ ಕಾವ್ಯದ ಆತ್ಮ ಅಂತ ಹೇಳ್ತಾ ಬಂದಿದ್ದಾರೆ. ಯಾಕಂದ್ರೆ ಇದುವರೆಗೂ ಯಾರಿಂದಲೂ ಕೂಡ ಕಾವ್ಯವನ್ನ ಕುರಿತು ಸಮರ್ಪಕವಾದ ಕೊನೆಯ ಸೂತ್ರವನ್ನ ಹೇಳಕ್ಕೆ ಸಾಧ್ಯನೇ ಆಗಿಲ್ಲ. ಭಾರತೀಯ ಕಾವ್ಯ ಮೀಮಾಂಸೆ ವಿವಿಧ ಘಟ್ಟಗಳು ಯಾವ್ಯಾವ ಬರ್ತವೆ? ಕಾವ್ಯತತ್ವದ ಸಾಕ್ಷಾತ್ಕಾರವೇ ಕಾವ್ಯ ಮೀಮಾಂಸೆಯ ಪರಮ ಗುರಿ. ಈ ತತ್ವದ ಅನ್ವೇಷಣೆಯನ್ನ ಭಾರತೀಯರು ಅತ್ಯಂತ ಸಮರ್ಥವಾಗಿ ನಡೆಸಿದ್ದಾರೆ. ಕಾವ್ಯವು ಆನಂದವನ್ನುಂಟು ಮಾಡುವುದೇನೋ ಸರಿ, ಆದರೆ ಆ ಆನಂದವನ್ನುಂಟು ಮಾಡುವ ಮೂಲ ತತ್ವ ಯಾವುದು ಅನ್ನೋ ಪ್ರಶ್ನೆ ಕಾವ್ಯ ಮೀಮಾಂಸೆಯ ಸಮಸ್ತ ಬೆಳವಣಿಗೆ ಕಾರಣ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಭಾರತೀಯ ಕಾವ್ಯ ಮೀಮಾಂಸಕರು ಮಂಡಿಸಿರುವ ಒಂದೊಂದು ಸಿದ್ಧಾಂತನೂ ಕೂಡ ಒಂದೊಂದು ಘಟ್ಟ ಅಂತ ಅನಿಸ್ಕೊಂಡಿದೆ. ಆ ಘಟ್ಟಗಳು ಯಾವ್ಯಾವಂದ್ರೆ, ಮೊದಲನೇ ಘಟ್ಟ ರಸ. ಭಾರತೀಯ ಕಾವ್ಯ ಮೀಮಾಂಸೆಯ ಪ್ರಸ್ಥಾನಗಳಲ್ಲಿ ರಸ ಅತ್ಯಂತ ಪ್ರಾಚೀನ ಮತ್ತೆ ಪ್ರಮುಖ ಆಗಿರುವಂಥದ್ದು. ರಸ ಎಂಬುದು ಅನ್ನೋ ಶಬ್ದ ರಸ್ ಮತ್ತು ಅರ್ಷ್ ಎಂಬ ಎರಡು ಧಾತುಗಳಿಂದ ಬಂದಿದೆ. ರಸ್ ರುಚಿ ನೋಡುವುದು ಪ್ಲಸ್ ಅರ್ಷ್ ದ್ರವ ಪದಾರ್ಥ ಅಥವಾ ಹರಿಯುವುದು ಅಂತ. ರಸ್ ಎಂಬ ಶಬ್ದಕ್ಕೆ ರುಚಿ ನೋಡುವುದು ಎಂದರ್ಥವಿದೆ. ಅರ್ಷ್ ಎಂಬ ಶಬ್ದಕ್ಕೆ ಹರಿಯುವುದು ಎಂಬರ್ಥ ಇದೆ. ಆತ್ಮ ಸಾಕ್ಷಾತ್ಕಾರದಿಂದ ಉಂಟಾಗುವ ಆನಂದಕ್ಕೆ ಬ್ರಹ್ಮಾನಂದ ಅಂತ ಹೆಸರು. ಅದನ್ನೇ ಕಾವ್ಯ ಜಗತ್ತಿನಲ್ಲಿ ರಸ ಅಂತ ಕರೆದಿದ್ದಾರೆ. ಈ ರಸಸ್ವಾದವನ್ನೇ ಆನಂದಾನುಭೂತಿ ಅನ್ನೋ ಶಬ್ದದಿಂದ ಸೂಚನೆ ಮಾಡಲಾಗಿದೆ. ಒಟ್ನಲ್ಲಿ ಕಾವ್ಯದಿಂದ ಹುಟ್ಟುವ ಆನಂದಾನುಭೂತಿಯೇ ರಸ. ವಾಲ್ಮೀಕಿ ರಾಮಾಯಣದ ಉಗಮದ ಹಿನ್ನೆಲೆಯಲ್ಲಿರುವ ಪ್ರಸಂಗವೇ ರಸ ಸಿದ್ಧಾಂತದ ಪರಂಪರೆಗೆ ನಾಂದಿ ಆಯಿತು ಅಂತ ವಿದ್ವಾಂಸರು ಹೇಳ್ತಾರೆ. ಕ್ರೌಂಚ ಪಕ್ಷಿಗಳ ಜೋಡಿಗೆ ಬೇಡನೊಬ್ಬ ಬಾಣ ಹೊಡೆದ ಪರಿಣಾಮ ಗಂಡು ಹಕ್ಕಿ ಪ್ರಾಣ ಬಿಟ್ಟಾಗ ಹೆಣ್ಣು ಹಕ್ಕಿ ದುಃಖದಲ್ಲಿ ಮುಳುಗ್ತು. ಆ ದೃಶ್ಯನ ಕಣ್ಣಾರೆ ಕಂಡ ವಾಲ್ಮೀಕಿ ಮುನಿ ಸಹ ಶೋಕಪಟ್ರು. ಅವ್ರಿಗೂ ಕೂಡ ಶೋಕಪಟ್ರು. ಕ್ರೋಧ ಉಕ್ಕಿತು. ಎಲೈ ಬೇಡನೆ, ಕಾಮಮೋಹಿತವಾದ ಕ್ರೌಂಚ ಪಕ್ಷಿಗಳ ಜೋಡಿಯಲ್ಲಿ ಒಂದನ್ನು ಕೊಂದೆಯಾದ ಕಾರಣ ನೀನೆಂದೂ ಏಳಿಗೆ ಹೊಂದದಿರು ಅಂತ ಆ ಬೇಡನಿಗೆ ಶಾಪ ಹಾಕ್ತಾರೆ. ಆ ಮುನಿಗಳ ಶೋಕದಿಂದ ಹೊಮ್ಮಿದ ಶಾಪವಾಕ್ಯದ ಮಾತು ಲಯಬದ್ಧವಾಗಿ ಶ್ಲೋಕ ಆಯಿತು. ನಂತರ ಅದೇ ರಸಾನುಭವಕ್ಕೆ ಕಾರಣವಾಗಿ ರಸಪಂಥಕ್ಕೆ ಮೂಲ ಆಯಿತು. ರಸ ಎನ್ನುವುದು ಕಾವ್ಯ ಸ್ವಾದನೆಯಿಂದ ಉಂಟಾಗುತ್ತೆ ಅಂತ ಮೊದಲು ಹೇಳಿದವನು ಭರತ ಮುನಿ. ರಸ ಎನ್ನುವುದು ಕಾವ್ಯಾಸ್ವಾದನೆಯಿಂದ ಉಂಟಾಗುತ್ತೆ ಅಂತ ಮೊದಲು ಹೇಳಿದಂಥವರು ಭರತ ಮುನಿ. ಮೊದಲಿಗೆ ರಸ ಎನ್ನುವ ಮಾತು ಸ್ಥಾಯಿ ಭಾವದಲ್ಲಿ ಮಾತ್ರ ಪ್ರಯೋಗಿಸಲ್ಪಡುತ್ತಿತ್ತಾದ್ರಿಂದ ಆಸ್ವಾದನೆ ಎನ್ನುವ ಅರ್ಥಕ್ಕೆ ಸೀಮಿತವಾಗಿತ್ತು. ಹಾಗಾಗಿ ನಮ್ಮ ಪ್ರಾಚೀನ ಕಾವ್ಯ ಮೀಮಾಂಸಕರು ಕಾವ್ಯದಲ್ಲಿ ಆನಂದವನ್ನುಂಟು ಮಾಡುವ ತತ್ವ ಯಾವುದು ಅಂತ ಹೊರಟಾಗ ರಸವೇ ಕಾವ್ಯದಲ್ಲಿ ಆನಂದವನ್ನುಂಟು ಮಾಡುವ ತತ್ವ ಅಂತ ಅರಿಯಲಾರದೆ ಹೋದ್ರು. ನೆಕ್ಸ್ಟ್ ಬರುವಂತವನು ಭಾಮಹ. ಭಾಮಹನು ಒಂದು ಮಹಾಕಾವ್ಯವು ವಿವಿಧ ರಸಗಳನ್ನು ಒಳಗೊಂಡಿರುತ್ತೆ ಅಂತ ಹೇಳ್ದ. ಆದ್ರೂ ಕೂಡ ಅವನು ಅಲಂಕಾರ ಪಥ ಪ್ರವರ್ತಕನಾದ್ರಿಂದ ಕಾವ್ಯದಲ್ಲಿ ರಸಕ್ಕಿಂತ ಅಲಂಕಾರಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಾನೆ. ಭಾಮಹ ಕಾವ್ಯದಲ್ಲಿ ರಸಕ್ಕಿಂತ ಅಲಂಕಾರಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಡ್ತಾನೆ. ದಂಡಿಯು ಭಾಮಹನಂತೆ ಮಹಾಕಾವ್ಯದ ಲಕ್ಷಣ ಹೇಳುವಾಗ ರಸದ ಸ್ಥಾನವನ್ನು ನಿರ್ದೇಶನ ಮಾಡ್ತಾನೆ. ದಂಡಿಯು ಕೂಡ ಭಾಮಹನ್ ತರನೇ ಮಹಾಕಾವ್ಯದ ಲಕ್ಷಣ ಹೇಳುವಾಗ ರಸದ ಸ್ಥಾನವನ್ನ ಇವನು
ಇಂಪಾರ್ಟೆನ್ಸ್ ಬಗ್ಗೆ ಹೇಳ್ತಾನೆ. ಇನ್ನು ರೀತಿಯ ಪ್ರವರ್ತಕರಾದ ವಾಮನ ಯಾರು? ರೀತಿ ಪ್ರಸ್ಥಾನದ ಪ್ರವರ್ತಕ. ಅವನು ರಸವನ್ನ ಕಾವ್ಯದ ಗುಣಗಳಲ್ಲಿ ಒಂದು ಅಂತ ಹೇಳಿದ್ದಾನೆ. ಆನಂದವರ್ಧನನಿಂದ ಕ್ಷೇತ್ರದಲ್ಲಿ ಹೊಸದೊಂದು ದಿಕ್ಕು ಗೋಚರಿಸಿತು. ರಸವನ್ನು ಅಲಂಕಾರಗಳಲ್ಲೊಂದು ಎಂದು ಭಾಮಹ ಹೇಳಿದ್ದನ್ನು ಆತ ಒಪ್ಪಲಿಲ್ಲ. ರಸಾನುಭೂತಿಯೇ ಕಾವ್ಯದ ಜೀವಾಳ, ಅದಿಲ್ಲದೆ ಕಾವ್ಯವೇ ಇಲ್ಲ ಅಂತ ಆನಂದವರ್ಧನ ಪ್ರತಿಪಾದನೆ ಮಾಡ್ತಾನೆ. ಭಾವಪ್ರಧಾನ ವಸ್ತುಗಳುಳ್ಳ ಕಾವ್ಯದಲ್ಲಿ ರಸವು ಪ್ರಮುಖ ಪಾತ್ರ ವಹಿಸುತ್ತೆ. ಈ ಸಂಗತಿಯನ್ನ ಕುರಿತು ವಿಶ್ಲೇಷಿಸುವ ಎಂ ಹಿರಿಯಣ್ಣರವರು ರತಿ, ಶೋಕ ಮೊದಲಾದ ಭಾವಗಳಿಂದ ಕೂಡಿದ ಕಾವ್ಯ ಭಾಗಗಳು ಅತ್ಯಂತ ಶ್ರೇಷ್ಠವೆನಿಸುತ್ತವೆ ಅಂತ ಹೇಳಿದ್ದಾರೆ. ಇನ್ನು ಎರಡನೇ ಘಟ್ಟ, ಮೊದಲನೇದು ಘಟ್ಟ ರಸ, ಎರಡನೇ ಘಟ್ಟ ಅಲಂಕಾರ. ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಭರತ ಮುನಿಯ ನಂತರ ಕೇಳಿಬರುವ ಮತ್ತೊಂದು ದೊಡ್ಡ ಹೆಸರು ಭಾಮಹನದ್ದು. ಅವನು ಅಲಂಕಾರ ಸಿದ್ಧಾಂತದ ಪ್ರವರ್ತಕ. ಇವನಿಗಿಂತ ಮುಂಚಿನವರು ಅಲಂಕಾರ ಸಿದ್ಧಾಂತವನ್ನ ನಿರೂಪಿಸಿದ್ದರಾದರೂ ಕೂಡ ಅದಕ್ಕೆ ಖಚಿತವಾದ ಚೌಕಟ್ಟನ್ನು ರೂಪಿಸಿದಂಥವರು ಭಾಮಹನ ಅಲಂಕಾರ ಸಿದ್ಧಾಂತದ ಪ್ರವರ್ತಕ ಅಂತ ಹೇಳಿ ಕರೀತಾರೆ. ಕಾವ್ಯ ಸೌಂದರ್ಯವನ್ನುಂಟು ಮಾಡುವ ಶಬ್ದಾರ್ಥ ವೈಚಿತ್ರ್ಯಗಳಿಗೆ ಅಲಂಕಾರ ಅಂತ ಹೆಸರು. ಧ್ವನಿ ರಸಗಳು ಕಾವ್ಯ ಶರೀರದಲ್ಲಿ ಆತ್ಮೋಪಾದಿಯಲ್ಲಿದ್ದರೆ ಅಲಂಕಾರವು ಪ್ರತ್ಯೇಕವಾಗಿ ತೊಟ್ಟುಕೊಳ್ಳುವ ಆಭರಣವಿದ್ದಂತೆ. ಶಬ್ದಗಳ ಜೋಡಣೆಯಲ್ಲಿ ಅರ್ಥಗಳನ್ನು ಅಳವಡಿಸುವಲ್ಲಿ ಕವಿಗಳು ಮೆರೆಯುವ ವೈಚಿತ್ರ್ಯವೇ ಅಲಂಕಾರ ಅಂತ ಭಾಮಹ ಅವನ ಅಲಂಕಾರದಲ್ಲಿ ಹೇಳ್ತಾನೆ. ಕಾವ್ಯ ರಚನೆಯಲ್ಲಿ ಬಳಸುವುದು ನಾವು ದಿನನಿತ್ಯದ ವ್ಯವಹಾರದಲ್ಲಿ ಬಳಸುವ ಶಬ್ದಗಳನ್ನೇ. ಆದರೆ ಕಾವ್ಯದ ಶಬ್ದಗಳು ಎಚ್ಚರದಿಂದ ಆಯ್ಕೆ ಮಾಡಿ ಅಚ್ಚುಕಟ್ಟಾಗಿ ಜೋಡಿಸಲ್ಪಟ್ಟಿರುತ್ತವೆ. ಸಾಮಾನ್ಯ ಮಾತುಗಳನ್ನು ವಿಶೇಷ ಮಾತುಗಳಾಗುವಂತೆ ಮಾಡುವ ಸಾಮಗ್ರಿಯೇ ಅಲಂಕಾರ. ಪ್ರಾಚೀನತೆಯ ದೃಷ್ಟಿಯಿಂದ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ರಸ ಸಿದ್ಧಾಂತದ ತರುವಾಯ ಅಲಂಕಾರ ಸಿದ್ಧಾಂತ ಬರುತ್ತೆ. ಭರತನು ತನ್ನ ನಾಟ್ಯಶಾಸ್ತ್ರದಲ್ಲಿ 4 ಅಲಂಕಾರಗಳನ್ನ ಹೇಳ್ತಾನೆ. ಯಾವ್ದ್ಯಾವ್ದು ಅಂದ್ರೆ ಉಪಮ, ದೀಪಕ, ರೂಪಕ, ಯಮಕ. ಉಪಮ, ದೀಪಕ, ರೂಪಕ, ಯಮಕ. ಕಾವ್ಯಕ್ಕೆ ಅಲಂಕಾರ ಅನಿವಾರ್ಯ ಎಂಬ ಮಾತನ್ನು ಮೊದಲು ಹೇಳಿದಂಥವನು ಭಾಮಹ. ಹೆಣ್ಣಿನ ಮುಖ ಅಂದವಾಗಿದ್ದರೂ ಒಡವೆಗಳಿಲ್ಲದೆ ಶೋಭಿಸುವುದಿಲ್ಲ ಎಂಬುದು ಅವನ ಮತ. ಸೂರ್ಯ ಮುಳುಗಿದನು, ಹಕ್ಕಿ ಹಾರುತ್ತದೆ, ಚಂದ್ರ ಹುಟ್ಟುತ್ತಾನೆ, ಇವೆಲ್ಲ ಕಾವ್ಯದ ಮಾತುಗಳಲ್ಲಿ ಕೇವಲ ವಾರ್ತೆಗಳು ಎನ್ನುತ್ತಾನೆ ಭಾಮಹ. ಅಲಂಕಾರಗಳೇ ಕಾವ್ಯದ ಸರ್ವಸ್ವ, ಅದಿಲ್ಲದೆ ಕಾವ್ಯತ್ವ ಸಿದ್ಧಿಸುವುದಿಲ್ಲ. ಕಿವಿಗೆ ಇಂಪಾದ ಶಬ್ದಗಳನ್ನು ಬಳಸುವುದರಿಂದಷ್ಟೇ ಸೊಗಸು ಸಿದ್ಧಿಸುವುದಿಲ್ಲ. ಶಬ್ದ ಮತ್ತು ಅರ್ಥಗಳೂ ಇರಬೇಕು. ಶಬ್ದಾರ್ಥ ಸಹಿತವಾದ ಕಾವ್ಯದಲ್ಲಿ ಅಲಂಕಾರವೇ ಜೀವಾಳ ಅಂತ ಹೇಳ್ತಾನೆ ಭಾಮಹ. 35 ಅಲಂಕಾರಗಳನ್ನು ನಿರೂಪಿಸಿದ್ದಾನೆ. ಭಾಮಹನ ನಂತರ ಬರುವಂತವನು ಅಲಂಕಾರದ ಪದದಲ್ಲಿ ದಂಡಿ, ಉದ್ಭಟ, ರುದ್ರಟರು. ಅಲಂಕಾರಗಳು ಕಾವ್ಯದಲ್ಲಿ ಎಷ್ಟೇ ಮುಖ್ಯವಾಗಿದ್ರೂ ಅದು ಕಾವ್ಯ ರಚನಾ ಸಮಯದಲ್ಲಿ ಸಹಜವಾಗಿ ಮೂಡಿ ಬರಬೇಕು. ಕವಿಯ ಅನುಭವದಿಂದ ಕೂಡಿರಬೇಕು. ಸನ್ನಿವೇಶಕ್ಕೆ ಹೊಂದಿಕೆ ಆಗಬೇಕು. ಹಾಗಲ್ಲದೆ ಅಲಂಕಾರ ಎಂದ್ರೆ ಅದು ಭಾರವಾಗಿ ಕಾವ್ಯ ವಿಫಲವಾಗುತ್ತೆ. ಇನ್ನು 3ನೇ ಘಟ್ಟ, ಮೊದಲನೇ ಘಟ್ಟ ರಸ, 2ನೇ ಘಟ್ಟ ಅಲಂಕಾರ, 3ನೇ ಘಟ್ಟ ರೀತಿ. ಶಬ್ದಾರ್ಥಗಳು ಕಾವ್ಯ ಶರೀರವೆಂದು, ಅಲಂಕಾರಗಳು ಆ ಶರೀರಕ್ಕೆ ಸಾಧಕಗಳೆಂದು ಅಲಂಕಾರ ಪಥದವರು ಪ್ರತಿಪಾದಿಸಿದರು. ನಂತರ ಶಬ್ದಾರ್ಥಗಳು ಕಾವ್ಯದ ಶರೀರವಾದರೆ ಆತ್ಮ ಯಾವುದು ಅನ್ನೋ ಪ್ರಶ್ನೆ ಉದ್ಭವವಾಯಿತು. ಈ ಪ್ರಶ್ನೆಗೆ ಉತ್ತರಿಸುವ ದಿಕ್ಕಿನಲ್ಲಿ ರೀತಿ ಸಿದ್ಧಾಂತ ಪ್ರತಿಪಾದಿತವಾಯಿತು. ಮೊದಲು ಮಾರ್ಗ ಎಂದು ಕರೆಯಲ್ಪಟ್ಟು ನಂತರ ರೀತಿ ಅಂತ ಪ್ರಸಿದ್ಧ ಆಯಿತು. ರೀತಿ ಸಿದ್ಧಾಂತದ ಪ್ರವರ್ತಕ ಯಾರು? ವಾಮನ. ರೀತಿ ಎಂದ್ರೇನು ಅಂತ ನೋಡ್ತಾ ಹೋಗೋದಾದ್ರೆ, ವಿಶಿಷ್ಟ ಪದರಚನಾ ರೀತಿ ಅಂದ್ರೆ ವಿಶಿಷ್ಟವಾದ ಬಗೆಯಲ್ಲಿ ಮಾಡುವ ಪದರಚನೆಯೇ ರೀತಿ. ಈ ಸಿದ್ಧಾಂತವನ್ನ ಪ್ರಮುಖವಾಗಿ ಪ್ರತಿಪಾದಿಸುವವರು ವಾಮನ. ರೀತಿರಾತ್ಮ ಕಾವ್ಯಸ್ಯ, ರೀತಿಯೇ ಕಾವ್ಯದ ಆತ್ಮ ಎಂಬುದು ಅವನ ಸಿದ್ಧಾಂತ. ಇನ್ನು 4ನೇ ಘಟ್ಟ, ರೀತಿಯಾದಂಥ ನಂತರ ಬರುವಂಥದ್ದು ಧ್ವನಿ. ರಸ, ಅಲಂಕಾರ, ರೀತಿ ಎಂಬ ಹಂತಗಳಲ್ಲಿ ಕಾವ್ಯ ತತ್ವದ ನಿರೂಪಣೆ ಬಹುಮುಖ್ಯವಾದ ಘಟ್ಟವಾಯಿತು. ಆನಂದವರ್ಧನನು ಈ ತತ್ವವನ್ನು ಹೃದಯಂಗಮವಾಗಿ ಪ್ರತಿಪಾದಿಸಿದ್ದಾನೆ. ಧ್ವನಿಯೇ ಕಾವ್ಯದ ಆತ್ಮ ಅಂತ ಘೋಷಣೆ ಮಾಡಿದ್ದಾನೆ.
ಅವನ ನಂತರ ಬಂದ ಅಭಿನವಗುಪ್ತನು ಧ್ವನಿ ಸಿದ್ಧಾಂತದ ಮಹಿಮೆಯನ್ನು ಹೆಚ್ಚಿಸಿದ್ದವನಾಗಿದ್ದಾನೆ. 5ನೇ ಘಟ್ಟ ವಕ್ರೋಕ್ತಿ. ಭಾಮಹನು ವಕ್ರೋಕ್ತಿ ಎಂಬ ಪದವನ್ನು ಬಾಗು ಬಳುಕಿನ ನುಡಿ ಎಂಬರ್ಥದಲ್ಲಿ ಬಳಸಿದ್ದಾನೆ. ಅವನಿಗೆ ವಕ್ರೋಕ್ತಿ ಕೇವಲ ಅಲಂಕಾರವಲ್ಲ, ಅದೊಂದು ವಿಶಿಷ್ಟಪೂರ್ಣವಾದ ಮಾತಿನ ಬಗೆ ಅಂತ ಅರಿವಾದಂತಿದೆ. ಇನ್ನು ಕುಂತಕ, ವಕ್ರೋಕ್ತಿ ಅಂದರೆ ಮಾತಿನ ಸರಣಿಗಿಂತ ಭಿನ್ನವಾದುದು, ವಾಚ್ಯದ ಹಂತವನ್ನೂ ಮೀರಿಸುವ ಸಹೃದಯರ ಆಹ್ಲಾದಕ್ಕೆ ಕಾರಣವಾಗುವಂತಹ ವಿಶೇಷತೆಯನ್ನ ಒಳಗೊಂಡಿರುವಂಥದ್ದು ಅಂತ ಕುಂತಕ ವಿವರಣೆ ಕೊಡ್ತಾನೆ. ವಕ್ರತೆ ಎಂದರೆ ಸೌಂದರ್ಯಾನುಭವ, ಅದೇ ಕಾವ್ಯದ ತಿರುಳು, ಅದೇ ಕಾವ್ಯದ ಬದುಕು ಅಂತ ತನ್ನ ವಕ್ರೋಕ್ತಿ ಜೀವಿತದಲ್ಲಿ ಪ್ರತಿಪಾದನೆ ಮಾಡಿದ್ದಾನೆ. ಆದರೆ ವಕ್ರೋಕ್ತಿ ಕುಂತಕನ ಸ್ವತಂತ್ರ ಪ್ರಸ್ಥಾನವಲ್ಲ. ಭಾಮಹನಿಂದ ಬೆಳಕಿಗೆ ಬಂದ ಅಲಂಕಾರ ಪ್ರಸ್ಥಾನವನ್ನು ಇನ್ನೂ ವಿಸ್ತಾರ ಮಾಡಿರೋದು ಕುಂತಕ. ಇದರಿಂದ ಕಾವ್ಯ ಚರ್ಚೆಯನ್ನು ಹೊಸ ದಿಕ್ಕಿಗೆ ಕೊಂಡೊಯ್ದ ಕೀರ್ತಿಯು ಕುಂತಕನಿಗೆ ಲಭಿಸುತ್ತೆ. ಇನ್ನು 6ನೇ ಘಟ್ಟ ಅನುಮಾನ. ಮಹಿಮ ಭಟ್ಟ ಎಂಬ ಕಾವ್ಯ ಮೀಮಾಂಸಕನು ಅನುಮಾನ ಎಂಬ ಹೊಸ ಪ್ರಸ್ತಾವನವನ್ನು ಮಂಡಿಸುವ ಪ್ರಯತ್ನ ಮಾಡಿದ್ದಾನೆ. ಮಹಿಮ ಭಟ್ಟನು ಧ್ವನಿ ಸಿದ್ಧಾಂತವನ್ನು ಒಪ್ಪದೆ ಅದನ್ನು ಪೂರ್ಣವಾಗಿ ಖಂಡಿಸಿದ್ದಾನೆ. ಆದರೆ ಧ್ವನಿ ಸಿದ್ಧಾಂತವನ್ನು ಖಂಡಿಸುವುದಕ್ಕಾಗಿಯೇ ಮಹಿಮ ಭಟ್ಟನು ಅನುಮತಿಯನ್ನು ಮಂಡಿಸಿದ್ದರಿಂದ ಇವನ ನಂತರದ ಅಲಂಕಾರಿಕರು ಈತನ ಹೊಸ ಪ್ರಸ್ಥಾನಕ್ಕೆ ಮಾನ್ಯತೆಯನ್ನು ಕೊಟ್ಟಿಲ್ಲ. 7ನೇ ಘಟ್ಟ ಔಚಿತ್ಯ. ಕ್ಷೇಮೇಂದ್ರ ಅಂತಕ್ಕಂಥ ಅಲಂಕಾರಿಕ ಔಚಿತ್ಯ ಎಂಬ ಕಾವ್ಯ ಸಿದ್ಧಾಂತದ ಪ್ರವರ್ತಕ ಅನಿಸಿದ್ದಾನೆ. ಔಚಿತ್ಯದ ವಿಚಾರ ಹಿಂದಿನ ಅಲಂಕಾರಿಕರಲ್ಲಿ ಪ್ರಾಸಂಗಿಕವಾಗಿ ಬಂದಿತ್ತು. ಆನಂದವರ್ಧನ, ಅಭಿನವಗುಪ್ತರು ಅದನ್ನು ಸಾಕಷ್ಟು ವಿವರಿಸಿದ್ದಾರೆ. ಅದರ ಹಿನ್ನೆಲೆಯಲ್ಲಿಯೇ ಕ್ಷೇಮೇಂದ್ರನು ಔಚಿತ್ಯವೇ ಕಾವ್ಯದ ಜೀವಿತ ಎಂದು ಘೋಷಣೆ ಮಾಡಿದ್ದಾನೆ. ಕಾವ್ಯತತ್ವ ಯಾವುದೇ ಆಗಿರಲಿ, ಅದು ಯಾವುದೇ ಮಾರ್ಗದಿಂದಾದರೂ ಸಹೃದಯರಿಗೆ ಆನಂದವನ್ನುಂಟು ಮಾಡಲಿ. ಕಾವ್ಯ ಎನಿಸಿಕೊಳ್ಳುವ ಅರ್ಹತೆ ಬರಬೇಕಾದರೆ ಅದರ ಶಬ್ದಾರ್ಥಗಳು ಪರಸ್ಪರ ಹೊಂದಿಕೊಂಡಿರಬೇಕು, ದೋಷಗಳು ಇರಬಾರದು, ಕಾವ್ಯಗುಣ ಎದ್ದು ತೋರಬೇಕು ಅನ್ನೋಂಥ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಕ್ಷೇಮೇಂದ್ರ ಔಚಿತ್ಯ ಎಂಬ ಪ್ರಸ್ಥಾನವನ್ನು ಮಂಡಿಸ್ತಾನೆ. ಔಚಿತ್ಯ ಪ್ರಸ್ಥಾನದ ಬೀಜಗಳು ಭರತ ಮುನಿಯ ನಾಟ್ಯಶಾಸ್ತ್ರದಲ್ಲಿಯೇ ಬಿತ್ತಲ್ಪಟ್ಟಿವೆ ಎಂದು ವಿದ್ವಾಂಸರು ನಿರೂಪಣೆ ಮಾಡ್ತಾರೆ. ಭಾಮಹ, ದಂಡಿಯ ಕಾವ್ಯಗಳಲ್ಲಿ ಗುಣದೋಷಗಳ ಬಗ್ಗೆ ಚರ್ಚಿಸುವಾಗ ಪರೋಕ್ಷವಾಗಿ ಔಚಿತ್ಯದ ಮಹತ್ವವನ್ನು ಕೂಡ ಎತ್ತಿ ಹಿಡಿದಿದ್ದಾರೆ. ಔಚಿತ್ಯ ಪದವನ್ನು ಮೊದಲು ಬಳಸಿದವನು ರುದ್ರಟ. ಔಚಿತ್ಯಕ್ಕೆ ಸ್ಫುಟವಾದ ರೂಪು ನೀಡಿದವನು ಆನಂದವರ್ಧನ. ಅನೌಚಿತ್ಯವನ್ನು ಬಿಟ್ಟರೆ ರಸಭಂಗಕ್ಕೆ ಬೇರೆ ಕಾರಣವಿಲ್ಲ. ಲೋಕಶಾಸ್ತ್ರಗಳಲ್ಲಿ ಮಂಡಿತವಾಗಿರುವ ಔಚಿತ್ಯವನ್ನರಿತು ಅಂಗಗಳನ್ನು ಅಳವಡಿಸುವುದೇ ರಸದ ಪರಮ ರಹಸ್ಯ ಅಂತ ಆನಂದವರ್ಧನ ಹೇಳ್ತಾನೆ. ಔಚಿತ್ಯದ ಬಗ್ಗೆ ಅಭಿನವಗುಪ್ತ, ಔಚಿತ್ಯವೇ ಕಾವ್ಯದ ಪ್ರಾಣ, ಔಚಿತ್ಯವಿಲ್ಲದಿದ್ದರೆ ಅದು ಕಾವ್ಯವಲ್ಲ, ಕಾವ್ಯಾಭಾಸ ಅಂತ ಹೇಳ್ತಾನೆ ಅಭಿನವಗುಪ್ತ. ನಂತರದ ಕಾವ್ಯಮೀಮಾಂಸಕರಾದ ಕುಂತಕ, ಮಹಿಬಟ್ಟಲ, ಭೋಜ ಮುಂತಾದವರು ಔಚಿತ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿದ್ದಾರೆ. ಇದೆಲ್ಲವನ್ನು ಅನುಸರಿಸಿದ ಕ್ಷೇಮೇಂದ್ರನು ಔಚಿತ್ಯವನ್ನು ಪ್ರತ್ಯೇಕ ಪ್ರಸ್ಥಾನವಾಗಿ ಮಂಡಿಸಿದನು. ಕಾವ್ಯದಲ್ಲಿ ಯಾವುದಕ್ಕೆ ಯಾವುದು ಅನುರೂಪವೋ ಅದನ್ನು ಉಚಿತ ಎನ್ನಲಾಗುತ್ತೆ. ಅದೇ ಔಚಿತ್ಯ ಎನ್ನುತ್ತಾನೆ ಕ್ಷೇಮೇಂದ್ರ. ಔಚಿತ್ಯವು ಕೇವಲ ಸೂತ್ರಗಳಿಗೆ ಸಿಕ್ಕತಕ್ಕದ್ದಲ್ಲ. ಲೋಕ ಸ್ವಭಾವ, ಕಾವಿ ಪ್ರತಿಭೆ, ಸಹೃದಯಾನುಭವ ಇವೇ ಅದಕ್ಕೆ ಆಧಾರ. ಅನೇಕ ಮಂದಿ ಗಾಯಕರು, ವಾದನಕಾರರಿದ್ದರೂ ಗಾಯನವು ಒಂದೇ ಗುರಿಯನ್ನು ಹಿಡಿದು ಸಾಗುವಂತೆ ಕಾವ್ಯವು ವಿವಿಧ ಅಭಿವ್ಯಕ್ತಿ ಅಂಶಗಳಿಂದ ವ್ಯಕ್ತವಾಗುತ್ತೆ. ಇಲ್ಲಿ ಔಚಿತ್ಯ ಎಂಬ ನಿಯಮವು ಇವುಗಳಲ್ಲಿ ಇರಬಹುದಾದ ವಿರೋಧಗಳನ್ನು ಸಮನ್ವಯಗೊಳಿಸಿ ಒಂದರಿಂದ ಮತ್ತೊಂದನ್ನ ಪುಷ್ಟೀಕರಿಸಿ ಸಾಮರಸ್ಯ ಸೃಷ್ಟಿಸುತ್ತದೆ ಎಂದು ಆಚಾರ್ಯ ನಮ್ಮ ತೀನಂ ಶ್ರೀಕಂಠಯ್ಯರವರು ಔಚಿತ್ಯವನ್ನು ವಿವರಿಸ್ತಾರೆ. ತೀನಂ ಶ್ರೀಕಂಠಯ್ಯ ಅವರ ಔಚಿತ್ಯದ ದೃಷ್ಟಿಕೋನ ಅಂದರೆ, ಔಚಿತ್ಯದ ನಿಯಮ ಇವುಗಳಲ್ಲಿ ಇರಬಹುದಾದ ವಿರೋಧಗಳನ್ನು ಸಮನ್ವಯಗೊಳಿಸಿ ಒಂದರಿಂದ ಮತ್ತೊಂದನ್ನು ಪುಷ್ಟೀಕರಿಸಿ ಸಾಮರಸ್ಯ ಸೃಷ್ಟಿಸುತ್ತದೆ ಅಂತ ಹೇಳಿ ತೀನಂ ಶ್ರೀ ಅವರು ವ್ಯಕ್ತಪಡಿಸ್ತಾರೆ. ಕೊನೆಗೆ ಭಾರತೀಯ ಕಾವ್ಯಮೀಮಾಂಸೆ ಚಿಂತನಧಾರೆಯು ಭರತನ ರಸ ಸಿದ್ಧಾಂತದಿಂದ ಪ್ರಾರಂಭವಾಗಿ ಅಲಂಕಾರ, ರೀತಿ, ಧ್ವನಿ, ವಕ್ರೋಕ್ತಿ, ಅನುಮಾನ,
ಮೊದಲಾದ ಪ್ರಸ್ಥಾನಗಳ ಮೂಲಕ ಸಾಗಿ ಬಂದು ಔಚಿತ್ಯ ಪ್ರಸ್ಥಾನದಲ್ಲಿ ಪೂರ್ಣತೆಯನ್ನು ಪಡೆದುಕೊಂಡಿದೆ. ಸುಮಾರು 2000 ವರ್ಷಗಳ ಭಾರತೀಯ ಕಾವ್ಯಮೀಮಾಂಸೆ ಇತಿಹಾಸದಲ್ಲಿ ನೂರಾರು ಜನ ಅಲಂಕಾರಿಕರು ಬಂದು ಹೋಗಿದ್ದಾರೆ. ತಾವು ಮಂಡಿಸಿದ್ದ ಸಿದ್ಧಾಂತಗಳನ್ನೇ ಕಾವ್ಯದ ಆತ್ಮ ಎಂದು ಧೈರ್ಯವಾಗಿ ಘೋಷಿಸಿದ್ದಾರೆ. ಅವರ ಆತ್ಮವಿಶ್ವಾಸ ಮೆಚ್ಚತಕ್ಕದ್ದು. ಭಿನ್ನತೆಯಲ್ಲಿ ಏಕತೆಯನ್ನು ಕಾಣುವುದೇ ಭಾರತೀಯ ಧರ್ಮ ಸಂಸ್ಕೃತಿಗಳ ಪರಮ ಗುರಿ. ಸಾಹಿತ್ಯ ಮತ್ತು ಕಾವ್ಯಮೀಮಾಂಸೆಯ ಕ್ಷೇತ್ರಗಳಲ್ಲಿಯೂ ಅದೇ ಮನೋಧರ್ಮ ಪ್ರಕಟವಾಗಿದೆ. ಥ್ಯಾಂಕ್ ಯು.